HRF ರೆಸ್ಕ್ಯೂ ಟೀಮ್ ಹೆಲ್ಪ್ಲೈನ್ ಎಮರ್ಜೆನ್ಸಿ ರೆಸ್ಕ್ಯೂ ಫೌಂಡೇಶನ್ ವತಿಯಿಂದ ನಾನು ಬಸವರಾಜ್ ಹಿರೇಮಠ್. ಈಗ ರೋಡ್ ಸೇಫ್ಟಿ ಪ್ರೋಗ್ರಾಮ್ ನಡೀತಾ ಇದೆ. ಆ ರೋಡ್ ಸೇಫ್ಟಿ ಪ್ರೋಗ್ರಾಮಲ್ಲಿ ಕೆಲವೊಂದು ವಿಷಯಗಳು ನಾನು ಫಸ್ಟ್ ಅಧ್ಯಾಯನ ನಾ ವಿಡಿಯೋ ಮುಖಾಂತರ ನಮ್ಮ ಜನಕ್ಕೆ ನಾನು ಹೇಳಬೇಕು ಬಯಸ್ತೀನಿ. ಫಸ್ಟು, ಯಾವತ್ತು ರೋಡ್ ಆಕ್ಸಿಡೆಂಟ್ ಆದಾಗ ಒಂದು ನೆನಪಿಟ್ಕೊಳ್ರಿ, ಎಲ್ಲೋ ರೋಡ್ ಆಕ್ಸಿಡೆಂಟ್ ಆದಾಗ ನೀವು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಿ. ಎಲ್ಲರಿಗೂ ಒಂದು ಮನುಷ್ಯತ್ವ ಇರುತ್ತೆ, ಎಲ್ಲರೂ ಓಡೋಗ್ತಾರೆ, ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಆದರೆ ಕೆಲವೊಂದು ಸಿಚುವೇಶನಲ್ಲಿ ಯಾವ ಥರ ಹೆಲ್ಪ್ ಮಾಡಬೇಕಂತ ನಮ್ಮ ತಂಡ ವತಿಯಿಂದ ನಾನು ಕೆಲವೊಂದು ಸಜೆಷನ್ ಹೇಳ್ತೀನಿ. ದಯವಿಟ್ಟು ಆ ಥರ ಮಾಡಿದ್ರೆ ಎಷ್ಟೋ ಜೀವಗಳು ನಮ್ಮವರಾಗಲಿ ನಿಮ್ಮವರಾಗಲಿ ಬದುಕ್ಬೋದು. ಫಸ್ಟು, ಪಬ್ಲಿಕ್ ಏನು ಮಾಡ್ತಾರೆ ಅದನ್ನು ಹೇಳ್ತೀನಿ. ನಾನು ಎಷ್ಟೋ ಸಲ ಹೋಗಿದ್ದೀನಿ ರೋಡ್ ಮೇಲೆ ನೋಡಬೇಕಾದ್ರೆ, ಎಲ್ಲೋ ಟೂ ವೀಲರ್ ತೊಗೊಂಡು ಹೋಗ್ಬೇಕಾಯ್ತು ಅಥವಾ ಯಾವುದೋ ಒಂದು ಕಾಲ್ ಬಂದಾಗ ನಾವು ರೋಡ್ ಮೇಲೆ ಹೋದಾಗ ನಾವು ಹೋಗ್ತಿರ್ತೀವಿ, ಅಲ್ಲಿ ಹೋದಾಗ ನೋಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಪಬ್ಲಿಕ್ ಏನಿದೆಯಲ್ಲ, ಪಬ್ಲಿಕ್ಕು ಎಲ್ಲ ಟೋಟಲಿ ಒಂದು ಬೀಡಾಗಿ ನಿಂತ್ಬಿಡ್ತಿರ್ತಾರೆ. ಆಮೇಲೆ ಅವ್ರಿಗೂ ಒಂದು ಹೆಲ್ಪ್ ಮಾಡ್ಬೇಕಂತ ಅವರು ವಿಚಾರ ಮಾಡಿ ಹೋಗ್ತಿರ್ತಾರೆ. ಬಟ್ ಒಬ್ರು ಅವ್ರ ಮುಂದೆನೇ ಫೋನ್ ಮಾಡೋದು, ಆಕ್ಸಿಡೆಂಟ್ ಆಗಿದೆ, ಅವ್ರ ಮುಂದೆನೇ ಎಲ್ಲ ಆಕ್ಟಿವಿಟಿ ಮಾಡೋದು, ಅವ್ರ ಮುಂದೆನೇ ಏನೋ ಒಂದು ಕೈ ಕಟ್ಟಾಗಿರುತ್ತೆ, ಕಾಲು ಕಟ್ಟಾಗಿರುತ್ತೆ. ಸೊ ಅವಾಗ ಅವ್ರ ಮುಂದೆನೇ ಎಲ್ಲ ಆಕ್ಟಿವಿಟಿ ಮಾಡೋದು, ಆಮೇಲೆ ಯಾರೋ ಬಂದು ನೀರು ಕುಡಿಸೋದು. ಸೊ ಇವೆಲ್ಲ ಆಕ್ಟಿವಿಟಿ ಇದೆಯಲ್ಲ, ಸೊ ಈ ಆಕ್ಟಿವಿಟಿ ಮಾಡಿದಾಗ ಆ ವಿಕ್ಟಮ್ ಏನಿದ್ದಾನೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಆಗಿದ್ದ ವಿಕ್ಟಮು 50% ಅವನು ಕೊಲ್ಯಾಪ್ಸ್ ಆದಂಗೆ. ಸೊ ಏನಾಗುತ್ತೆ, ಎಷ್ಟೋ ಒಂದು ಆಕ್ಸಿಡೆಂಟ್ ಅಲ್ಲಿ ನಾವು ನೋಡಿದ್ದ ರೇಷಿಯೋ ಪ್ರಕಾರ, ಯಾವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, 108 ಆಗಲಿ ಯಾವುದೋ ಒಂದು ವೆಹಿಕಲ್ ಅಲ್ಲಿಂದ ನೀವು ಕ್ಯಾರಿ ಮಾಡ್ತೀರಾ ಅಥವಾ ತೊಗೊಂಡು ಹೋಗ್ತೀರಾ ಹಾಸ್ಪಿಟಲಲ್ಲಿ. ಯಾವಾಗ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ನೀವು ಮಧ್ಯ ಇದರಲ್ಲಿ ಆನ್ ದ ವೇ ಬ್ರಾಡ್ ಡೆತ್ ಆಗಿಬಿಡ್ತಾರೆ. ಸೊ ಯಾವಾಗ ಹಾಸ್ಪಿಟಲ್ ಹೋಗ್ತೀವಿ ಅಲ್ಲಿ ಮೃತ್ಯು ಅಂತ ಘೋಷಿತ ಮಾಡ್ತಾರೆ. ಸೊ ದಯವಿಟ್ಟು ಈ ಥರ ಮಾಡಕ್ಕೆ ಹೋಗ್ಬೇಡಿ. ನಾನು ಕೆಲವೊಂದು ಪಾಯಿಂಟ್ ಹೇಳ್ತೀನಿ. ಆ ಪಾಯಿಂಟನ್ನು ನೀವು ದಯವಿಟ್ಟು ಗಮನ ಇಟ್ಟು ಕೇಳಿದ್ರೆ ನಮ್ಮ ಜನ ಆಗಲಿ, ನಿಮ್ಮ ಜನ ಆಗಲಿ, ಅಥವಾ ಯಾರೋ ಒಬ್ರು ಫ್ಯಾಮಿಲಿ ನಡೆಯುತ್ತೆ. ಸೊ ಆ ಪರ್ಸನಲ್ ಇದ್ರೊಳಗಡೆ ಹೋಗಿ ನೀವು ಏನೋ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಿ, ಅದರಿಂದ ವಿಕ್ಟಮ್ಗೆ ತ್ರಾಸ ಮುಂದಾಗತ್ತೆ, ನಿಮೋನಿಯಾ ಆಗ್ಬೋದು, ಅದು ಇದು ಇರುತ್ತೆ. ಸೊ ಫಸ್ಟು, ಆಕ್ಸಿಡೆಂಟ್ ಪೇಷಂಟನ್ನು ಯಾವ ಥರ ಟ್ರೀಟ್ ಮಾಡ್ಬೇಕಂತ ಹೇಳ್ತೀನಿ. ಯಾವಾಗೂ ಆಕ್ಸಿಡೆಂಟ್ ಆಗಲಿ ಅಥವಾ ಎಲ್ಲೋ ಏನೋ ಒಂದು ಘಟನೆ ಆದ್ರೂ ಆ ಯಾವ ವಿಕ್ಟಮ್ ಇರ್ತಾನೆ, ಇಂಜರ್ಡ್ ಪರ್ಸನ್ ಇರ್ತಾರೆ, ಆ ಪರ್ಸನ್ಗೆ ಫಸ್ಟ್ ನೀವು ಧೈರ್ಯ ತುಂಬಬೇಕು. ಯಾವ ಥರ ಧೈರ್ಯ ಅಂದರೆ, ಅವ್ರ ಮುಂದೆ ಯಾವುದೇ ಆಕ್ಟಿವಿಟಿ ಮಾಡ್ದಂಗೆ ಅಲ್ಲಿ ರಶ್ ಇದ್ದರೆ ಆ ರಶನ್ನು ಸೈಡ್ ಮಾಡಿ ಆ ವಿಕ್ಟಮು, ಆ ಜಖ್ಮಿ ಅವಸ್ಥೆಯ ಮನುಷ್ಯನಿಗೆ ನೀವು ಎಷ್ಟು ಧೈರ್ಯ ಕೊಡ್ತೀರಾ ಅದೇ ಫಸ್ಟ್ ಏಡ್ ಬರುತ್ತೆ. ಯಾವ ಥರ ಅಂದರೆ, ಅವನಿಗೆ ಏನೂ ಆಗಿರಲಿ, ಅವ್ನ ಹೆಡ್ ಇಂಜುರಿ ಆಗಿರಲಿ, ಕೈ ಕಟ್ಟಾಗಿರಲಿ, ಕಾಲು ಜಖಮಾಗಿರಲಿ, ಬ್ಲಡ್ ಹೋಗ್ತಾ ಇರಿದ್ರೆ, ಇವೆಲ್ಲ ಅವ್ರಿಗೆ ಆ ವಿಕ್ಟಮ್ಗೆ ಹೇಳಕ್ ಹೋಗ್ಬೇಡಿ. ಅವ್ರ ಮುಂದೆನೇ ನೀವು ಆಂಬ್ಯುಲೆನ್ಸ್ ಅವ್ರಿಗೆ ಫೋನ್ ಮಾಡೋದು, ಹಂಗಾಗಿದೆ ಹಿಂಗಾಗಿದೆ ಅಂತ. ಆಮೇಲೆ ಅವ್ರ ಮುಂದೆನೇ ಎಲ್ಲ ನೀವು ಆಕ್ಟಿವಿಟಿ ಆ ಪೇಷಂಟ್ಗೆ ಏನಾಗಿರುತ್ತೆ, ಒಂದು ಅವನು ಅಂಜಿರ್ತಾನೆ, ಅಂಜಿಕೊಂಡು ಅವನು ಒಂದು ಸೈಡ್ ಕುಂತಿರ್ತಾನೆ. ಸೊ ಅವಾಗ ನಾವೆಲ್ಲ ಏನ್ ಮಾಡ್ತೀವಿ, ಈ ತರ ಆಕ್ಟಿವಿಟಿ ಮಾಡ್ತೀವಿ, ಫಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಫಸ್ಟ್ ಅವ್ನು ಧೈರ್ಯ ಕೊಡಿ, ನಿಮಗೆ ಏನೂ ಆಗಿಲ್ಲ, ನಾವು ಅಲ್ಲಿ ಹೆಲ್ಪ್ ಮಾಡ್ತೀವಿ ನಿಮಗೆ. ಸೊ ಇಷ್ಟು ಒಂದು ಧೈರ್ಯ ಕೊಟ್ಟರೆ ಅವನು ಒಂದು 20 to 30% ರಿಕವರಿ ಆಗ್ತಾನೆ. ಸೆಕೆಂಡ್, ಯಾವಾಗ ಎಷ್ಟೋ ಜನ ನೋಡಿದ್ವಿ ನೀರು ಕುಡಿಸ್ತಾರೆ. ಸೊ ದಯವಿಟ್ಟು ಕಾಲ್ ಮುಗಿದು ಕೇಳ್ಕೊತೀನಿ ಎಲ್ಲ ಜನತೆಗೆ, ಈ ವಿಡಿಯೋ ಪ್ಲೀಸ್ ವೆರಿ ಇಂಪಾರ್ಟೆಂಟ್ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಯಾವುದೋ ಆಕ್ಸಿಡೆಂಟ್ ಪೇಷಂಟ್ಗೆ ನೀರು ಕುಡಿಸ್ಲಿಕ್ಕೆ ಹೋಗಬೇಡಿ. ಕಾಲ್ ಮುಗಿದು ಕೇಳ್ಕೊತೀನಿ, ನೀರು ಕುಡಿಸ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅನ್ನನಲಿಕ ಮತ್ತು ಒಂದು ಶ್ವಾಸ ನಲಿಕ, ಈ ತರ ಒಂದು ಅನ್ನನಲಿಕ ಮತ್ತು ಶ್ವಾಸ ನಲಿಕ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಯಾವಾಗ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ ಏನಾಗಿದೆ ಅಂತ ನಮಗೆ ಗೊತ್ತಿರಲ್ಲ. ವಿ ಆರ್ ನಾಟ್ ಡಾಕ್ಟರ್ಸ್, ಅಂದ್ರೆ ನಾವು ಡಾಕ್ಟರ್ಸ್ ಅಲ್ಲ. ಸೊ ಯಾವಾಗ ಡಾಕ್ಟರ್ ನೋಡಿದಾಗ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಬರುತ್ತೆ. ನಾವು ಫಸ್ಟ್ ಏಡ್ ಮಾಡ್ಬೇಕಷ್ಟೇ. ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಆ ಮನುಷ್ಯನ ಗೋಲ್ಡನ್ ಅವರ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆ ಗೋಲ್ಡನ್ ಅವರ್ ಯಾವ ತರ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ, ಯಾವಾಗ ಆಕ್ಸಿಡೆಂಟ್ ಆಗಿರುತ್ತೆ ಇಮಿಡಿಯೇಟ್ಲಿ ನೀವು ನೀರು ಯಾರು ದಯವಿಟ್ಟು ಕುಡಿಸ್ಬೇಡ್ರಿ. ಆ ಕುಡಿಸಿದ ತಕ್ಷಣ ಏನಾಗುತ್ತೆ ಅದನ್ನು ಹೇಳ್ತೀನಿ. ಒಂದು ಶ್ವಾಸನಲಿಕ ಮತ್ತು ಅನ್ನನಲಿಕ, ಇವು ಎರಡು ಲೈನ್ಸ್ ಇರುತ್ತಲ್ಲ. ಯಾವಾಗ ಆಕ್ಸಿಡೆಂಟ್ ಆಗಿರುತ್ತೆ, ಯಾವಾಗ ಆಕ್ಸಿಡೆಂಟ್ ಆದಾಗ ಹೆಡ್ ಇಂಜುರಿ ಆಗಿರಲಿ, ಒಳಗಡೆ ಇಂಟರ್ನಲ್ ಬ್ಲಡಿಂಗ್ ಆಗುತ್ತೆ.
ಇಂಟರ್ನಲ್ ಬ್ಲಡ್ಡಿಂಗ್ ಆಯ್ತಂದ್ರೆ ಏನಾಗುತ್ತೆ, ಆ ಸ್ಲಾಟ್ ಇರುತ್ತೆ, ಬ್ಲಡ್ ಸ್ಲಾಟ್ಸು ಇಲ್ಲಿ ಒಳಗಡೆ ಬ್ಲಾಕ್ ಆಗುತ್ತೆ. ಯಾವಾಗ ನಾವು ಮೇಲಿಂದ ನೀರು ಕುಡಿಸಿದ ತಕ್ಷಣ ಆ ಶ್ವಾಸನಲಿಕ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಅವನಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಎಷ್ಟೋ ಕೇಸ್ಗಳು ನಾವು ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ತಗೊಂಡು ಹೋಗ್ತೀವಿ, ಅಲ್ಲಿ ಬ್ರಾಡ್ ಡೆತ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬಿಡ್ರಿ, ಧೈರ್ಯ ಕೊಡ್ರಿ, ಏನು ಕುಡಿಸ್ಬಿಡ್ರಿ. ಅವ್ರು 2 to 3 hours ಏನೂ ಆಗಲ್ಲ, ನೀರು ಕುಡಿಸ್ಲಿಲ್ಲ ಅಂದ್ರೆ ಅವ್ರು ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ದಯವಿಟ್ಟು ಆ ನೀರು ಕುಡಿಸ್ಬೇಡಿ. ಸೆಕೆಂಡ್ ಇದು ಫಸ್ಟ್ ಏಡ್ ಅಂದ್ರೆ ಮೇನ್ ಇರೋದೇ ನೀವು ಧೈರ್ಯ ಕೊಡೋದು, ಅವ್ನು ನೀರು ಕುಡಿಸ್ಬಾರ್ದು. ಇದಾದ್ಮೇಲೆ ನಾನು ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಯಾವಾಗ ವಿಕ್ಟಮ್ ಎಲ್ಲೋ ಒಂದ್ ಕಡೆ ಬಿದ್ದಿರ್ತಾನೆ, ಆ ಬಿದ್ದಿದ ತಕ್ಷಣ ಮೂಮೆಂಟ್ ಏನಿರುತ್ತಲ್ಲ, ಯಾವ ತರ ಬಿದ್ದಿರ್ತಾನೆ, ಒಂದ್ ಪಾಯಿಂಟ್ ಅಲ್ಲಿ ಈ ಒಂದು ಡಬ್ಬ ಬಿದ್ದಿದ್ದಾನೆ, ಇಮಿಡಿಯೇಟ್ಲಿ ಹೋಗಿ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಎಬ್ಬಿಸಕ್ ಹೋಗ್ತೀವಿ, ಮಾಡಕ್ ಹೋಗ್ಬೇಡಿ. ಅವನು ಯಾವ ತರ ಬಿದ್ದಿದ್ದಾನಲ್ಲ, ಫಸ್ಟ್ ಅವ್ನು ಪಲ್ಸ್ ಚೆಕ್ ಮಾಡ್ಕೊಳ್ಳಿ. ಅವನು ಏನ್ ಪಲ್ಸ್ ಶ್ವಾಸೋಚ್ಛ್ವಾಸ ಆಗ್ತಾ ಇದೋ ಇಲ್ಲೋ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಇನ್ ಕೇಸ್ ನಿಮ್ಗೆ ತಿಳಿಲಿಲ್ಲ ಅಥವಾ ಧೈರ್ಯ ಬರ್ತಾ ಇಲ್ಲ ಅಂದ್ರೆ ಯಾರು ಒಬ್ರು ಧೈರ್ಯ ಇದ್ದವರು ಮಾಡಿ, ಅಥವಾ ನಮ್ಮಂತ ರೆಸ್ಕ್ಯೂ ಟೀಮ್ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ 112, ಆಮೇಲೆ 108, ಇವರು ತಕ್ಷಣನೇ ಬರ್ತಾರೆ. ಸೊ ಅವ್ರಿಗೂ ಕಾಲ್ ಕೊಡಿ. ಒಬ್ರು ಹೆಂಗಿರುತ್ತೆ, ಎಲ್ಲೋ ಒಂದು ಆಕ್ಸಿಡೆಂಟ್ ಆದಾಗ ಒಬ್ರು ಹೆಲ್ಪ್ ಮಾಡಿದ್ರೆ ಇನ್ನೊಂದು ಪಬ್ಲಿಕ್ ಟೀಮ್ ವರ್ಕ್ ಮಾಡ್ಬೇಕಲ್ಲಿ. ಒಬ್ರು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿ ಪಬ್ಲಿಕ್ ಅನ್ನ ಹೊರಗಡೆ ತೆಗೀರಿ. ಆಮೇಲೆ 108ಗೆ ನೀವು ಯಾರೋ ಒಬ್ರು ಕರೆ ಕೊಡ್ರಿ, ಒಬ್ರು ಧೈರ್ಯ ಕೊಡ್ರಿ, ಅವ್ರಿಗೆ ಓಪನ್ ಪ್ಲೇಸ್ ಬಿಡಿ. ಅಂದ್ರೆ ಎಲ್ಲರೂ ಏನಾಗುತ್ತೆ, ಒಗ್ಗಟ್ಟಾಗಿ ನಿಂತ್ರೆ ವಿಕ್ಟಮ್ ಹಂಚ್ಬಿಡ್ತಾರೆ. ಸೊ ಅದರಲ್ಲಿ ಅಟ್ಯಾಕ್ ಆಗೋದು ಚಾನ್ಸಸ್ ಇರುತ್ತೆ, ಅಥವಾ ನಾವು ಏನೋ ಆಕ್ಟಿವಿಟಿ ಮಾಡ್ತೀವಿ, ಅವ್ನು ಹಂಚಿ ಅಲ್ಲೇ BP ಲೋ ಆಗುತ್ತೆ. ಸೊ ಈ ತರ ಯಾವುದೋ ಆಕ್ಟಿವಿಟಿ ಮಾಡಬೇಡಿ. ಇದು ಫಸ್ಟ್ ಏಡ್ದು ಫಸ್ಟ್ 2 ಇಂಪಾರ್ಟೆಂಟ್. ಈಗ ಥರ್ಡ್ ಬರ್ತೀನಿ. ಯಾವಾಗ ಬ್ಲಡ್ಡಿಂಗ್ ಹೆಚ್ಚಾಗುತ್ತೆ, ಯಾವಾಗ ಬ್ಲಡ್ ಹೆವಿ ಅಂದ್ರೆ ಕೈಯೋ ಕಾಲು ಅಥವಾ ತಲೆಗೆ ಬ್ಲಡ್ ಹೊರಗಡೆ ಬರ್ತಾ ಇರುತ್ತೆ, ಇಮ್ಮಿಡಿಯೇಟ್ಲಿ ಯಾವುದೇ ಒಂದು ಅರಿವೆ ಆಗಲಿ ಅಥವಾ ಏನೋ ಒಂದು ಅರಿವಿನಿಂದ ಆ ಒಂದು ಬ್ಲಡ್ ಅನ್ನ ಫಸ್ಟ್ ಸ್ಟಾಪ್ ಮಾಡಿ. ಬಲೆ ಎಷ್ಟು ಇದಾಗಿರಲಿ, ಬ್ಲಡ್ ಸ್ಟಾಪ್ ಮಾಡಿ. ಆ ಬ್ಲಡ್ ಸ್ಟಾಪ್ ಮಾಡಿದಾಗ ಸರ್ವೈವ್ ಆಗೋದು ಚಾನ್ಸಸ್ ಇದೆ. ಇನ್ನೊಂದು, ಬ್ಲಡ್ ಸ್ಟಾಪ್ ಮಾಡಿದ್ರ ಈಗ ನೆಕ್ಸ್ಟ್ ಬರ್ತೀನಿ. ಕೈಯೋ ಕಾಲು ಫ್ರಾಕ್ಚರ್ ಇರುತ್ತೆ, ಆ ಫ್ರಾಕ್ಚರ್ ರೀತಿ ಯಾವ ತರ ಇದೆ ನೋಡಿ. ಒಂದು ಅಟ್ಲೀಸ್ಟ್ ಯಾವಾಗೂ ವಿಕ್ಟಮ್ ಅನ್ನ ಎಬಸ್ತಿರಲ್ಲ ಮೂಮೆಂಟ್, ಆಗ ನಿಮ್ಗೆ ಹೇಳಿದೆ ಹೆಂಗೋ ಒಂದು ಡಬ್ಬಿ ಬಿದ್ದಿದ್ದಾನೆ, ಪಲ್ಸ್ ಹತ್ತಾ ಇದೆ. ಸೊ ಇಮಿಡಿಯೇಟ್ಲಿ ಹಿಂಗೆ ಎತ್ತಕ್ ಹೋಗ್ಬೇಡಿ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಫ್ರಾಕ್ಚರ್ ಇರುತ್ತೆ, ನರಗಳು ಎಲ್ಲೋ ಒಂದ್ ಕಡೆ ಸುತ್ತಿರುತ್ತೆ. ಸೊ ಇಮಿಡಿಯೇಟ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಯಾವ ತರ ಬಿದ್ದಿದ್ದಾನೆ ಫಸ್ಟ್ ಅವನು ಕಾನ್ಸಿಯಸ್ ಇದಾನ ಅನ್ಕಾನ್ಸಿಯಸ್ ಇದಾನ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನ ಜೀವಂತ ಇದಾನ, ಉಸಿಲಾಡ್ತಿದ್ದಾನ, ಸೊ ಅವನ್ಗೆ ರಿಲೀಫ್ ಆಗಿ ಸಾವಕಾಶ ಆಗಿ ಈ ಒಂದು ಮೂಮೆಂಟ್ ಅಲ್ಲಿ ತಗೊಂಡು ಒಂದ್ ಕಡೆ ಕುಂಡ್ರಿಸ್ರಿ, ಅವ್ರಿಗೆ ಧೈರ್ಯ ಕೊಟ್ಟು ಅವ್ನ ಫ್ರಾಕ್ಚರ್ ಎಲ್ಲೆಲ್ಲಿ ಇದೆಯಲ್ಲ ಆ ಫ್ರಾಕ್ಚರ್ ಅನ್ನ ನೋಡ್ಕೊಳ್ಳಿ. ಒಂದು ಕಟ್ಟಿಗೆ ತಗೊಂಡು ಅಥವಾ ಅದಕ್ಕೆ ಏನೋ ಒಂದು ಟವೆಲ್ ಕಟ್ರಿ ಅಥವಾ ಏನೋ ಒಂದ್ ತರ ಇದನ್ನ ಕಟ್ರಿ, ಅವ್ನು ಮತ್ತೆ ಅದನ್ನ ಆ ಫ್ರಾಕ್ಚರ್ ಇದ್ದದನ್ನ ಮತ್ತೆ ಮೂಮೆಂಟ್ ಆಗ್ಬಾರ್ದು. ಸೊ ಈ ತರ ಮಾಡಿದ್ರೆ ಈ ಗೋಲ್ಡನ್ ಅವರ್ ಕಂಪ್ಲೀಟ್ ಆಗಿರುತ್ತೆ. ಇಮಿಡಿಯೇಟ್ಲಿ ನಮ್ಮ ಯಾರೋ ಸಿಬ್ಬಂದಿ ಆಗಲಿ ಅಥವಾ 108 ಆಗಲಿ ರೋಡ್ ಸೇಫ್ಟಿ ಇದು ರೋಡಲ್ಲಿ ಆಕ್ಸಿಡೆಂಟ್ ಆಗಿದ್ದು ವಿಕ್ಟಮ್ ಅನ್ನ ನಾವು ಬದುಕಿಸ್ಬೋದು. ಈ ಫಸ್ಟ್ ಏಡ್ಗೆ ಜನರಿಗೆ ನಾನು ಇಷ್ಟೇ ಹೇಳ್ಬೇಕಂದ್ರೆ, ಇದನ್ನೆಲ್ಲ ಮಾಡ್ಲಿಕ್ಕೆ ದುಡ್ಡು ಖರ್ಚಾಗಲ್ಲ, ನೆನಪಿಟ್ಕೊಳ್ಳಿ. ಒಂದು ನಿಮ್ಮ 5 minutes to 10 minutes ನಿಮ್ದು ಅಷ್ಟೇ ಗೋಲ್ಡನ್ ಅವರ್ ಬೇಕಾಗತ್ತೆ. ಆ ಗೋಲ್ಡನ್ ಅವರ್ಗೆ ಅದಕ್ಕೆ ಅಂದ್ರೆ ಈ ವಿಕ್ಟಮ್ ಅನ್ನ ಗೋಲ್ಡನ್ ಅವರ್ಸ್ ದಿಂದ ನಾವು ಬಚಾವ್ ಮಾಡ್ಬೇಕಾಗತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ನೆನಪಿಟ್ಕೊಳ್ಳಿ, ರೋಡ್ ಮೇಲೆ ಬಿದ್ದಿದ್ದವರು ನಮ್ಮವರು ಅಥವಾ ನಿಮ್ಮವ್ರು ಯಾರು ಇರ್ಬೋದು ಬಾಸ್. ಎಲ್ಲ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮವ್ರು ಅಥವಾ ನಿಮ್ಮವ್ರು ಇರ್ಬೋದು ಸರ್, ಬಟ್ ಬಿಟ್ಟು ಹೋಗಕ್ ಹೋಗ್ಬೇಡಿ. ಆಮೇಲೆ ಗುರ್ತಾಗತ್ತೆ, ಮನೇಲಿ ಹೋದ್ಮೇಲೆ ನನ್ನ ಮಗನೇ ಬಿದ್ದಿದ್ದ ಅಥವಾ ನಮ್ಮ ತಂದೆನೇ ಬಿದ್ದಿದ್ರು, ಹೆಣ ಆಗಿ ಮನೆಗೆ ಬಂದಿದ್ದಾರೆ, ಅಲ್ಲೇ ನಾನು 5 ನಿಮಿಷ ವೇಟ್ ಮಾಡಿ ನಾನು ಹೆಲ್ಪ್ ಮಾಡ್ತಿದ್ದಂದ್ರೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಹೆಣ ಬರ್ತಿರಕ್ಕಿಲ್ಲ. ಸೊ ಅದಕ್ಕೆ ಯಾರೋ ಇರ್ಬೋದು, ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ದಯವಿಟ್ಟು ಹೆಲ್ಪ್ ಮಾಡಿ, ಒಬ್ರಿಗೊಬ್ರು ಸಹಾಯ ಮಾಡಿ. ಎಷ್ಟೋ ಜನ ನೋಡ್ತೀವಿ ಆಕ್ಸಿಡೆಂಟ್ ಆದಾಗ ವೆಹಿಕಲ್ ಬ್ಲಡ್ ಬೀಳತ್ತೆ ಅದು ಇದು ಅಂತ. ನಾವು ಎಷ್ಟೋ ಜನ ವೆಹಿಕಲ್ ಅಲ್ಲಿ ಬ್ಲಡ್ ಬೀಳತ್ತೆ, ಓಕೆ ನಾನು ತಿಳ್ಕೊತೀನಿ, ಅವಾಯ್ಡ್ ಮಾಡ್ತಾರೆ. ಸೊ ಆದ್ರೂ ಏನ್ ಬ್ಲಡ್ ಬಿದ್ರೆ ಮತ್ತೆ ವರ್ಷ ಹೋಗ್ಬೋದು, ಬಟ್ ಜೀವ ವಾಪಸ್ ಬರಲ್ಲ. ಒಂದ್ಸಲ ಜೀವ ಹೋದ್ರೆ ವಾಪಸ್ ಬರಲ್ಲ. ಅದಕ್ಕೆ ಯಾರು ಸಂಕೋಚ ಇಲ್ಲದೆ ಈ ತರ ನಾನು ಪಾಯಿಂಟ್ಸ್ ಅನ್ನ ಯಾವ ತರ ಹೇಳಿದೀನಿ, ಲಾಸ್ಟ್ 15 ವರ್ಷದಿಂದ ನಾವು ಇದನ್ನೇ ಮಾಡ್ಕೊಂತ ಬಂದಿದ್ದೀವಿ. ಸೊ ನೀವು ಈ ತರ ಮಾಡಿದ್ರೆ ಒಬ್ರಿಗೊಬ್ರು ಹೆಲ್ಪ್ ಆಗುತ್ತೆ, ಎಷ್ಟೋ ಜೀವಗಳು ಬದುಕಿಸ್ಬೋದು. ಧನ್ಯವಾದ.